ನೀವು? ಹಾಂ, ನಾನು ಹೆಲನ್ ಅಂತ. ಹಾಂ. ಅಂದ್ರೆ ನೀವು ಅವ್ರ ಮೊಮ್ಮಗಳು, ಐ ಮೀನ್ ಗ್ರ್ಯಾಂಡ್ ಡಾಟರ್. ನಾನಿಲ್ಲಿ ಬಂದಿರೋದು ಯಾಕೇನಾಯ್ತು? ಅಜ್ಜಿ 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 ಕ್ಯಾಪ್ಟನ್, ಅವ್ರು ನೆನ್ನೆ ತೀರ್ಕೊಂಡ್ರು. ಕ್ಯಾಪ್ಟನ್, ನಿಮ್ಮನ್ನು ನೋಡಬೇಕು ಅನ್ನೋದೇ ಅವ್ರ ಕೊನೆ ಆಸೆ ಆಗಿತ್ತು. ಹಾಸ್ಪಿಟಲಲ್ಲಿ ಇದ್ದಾಗಲೂ ಕೂಡ ನಿಮ್ಮನ್ನು ನೋಡಬೇಕು ಅಂತ ತುಂಬ ಸಲ ಹೇಳ್ತಾ ಇದ್ರು. ನಾನಂತೂ ನಿಮ್ಮನ್ನು ಹುಡುಕದೇ ಇರೋ ಜಾಗನೇ ಇಲ್ಲ. ಕೊನೆಗೆ ನಿಮ್ಮ ಬ್ಯಾಚ್ಮೇಟ್ ಒಬ್ಬರಿಂದ ನೀವು ಇದ್ದೀರಾ ಅಂತ ಗೊತ್ತಾಯ್ತು. ಮಾರ್ಗ್ರೆಟ್, ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದು ಒಂದು ಸಾವಿನ ಮನೆಯಲ್ಲಿ. ಆವತ್ತೇ ಅಲ್ಲೇ ಡಿಸೈಡ್ ಮಾಡಿದೆ ಅವಳೇ ನನ್ನ ಹೆಂಡತಿ ಅಂತ. ಬಹುಶಃ ಅಲ್ಲ, ಅವಳಿಗೂ ಹಾಗೆ ಅನಿಸಿತ್ತು. ಅದಾದ್ಮೇಲೆ ಅವಳನ್ನ ಚರ್ಚಲ್ಲಿ, ಮನೆ ಹತ್ರ, ಸ್ನೇಹಿತರ ಜೊತೆ ಇದ್ದಾಗ ತುಂಬ ಸಲ ಅವಳನ್ನ ನೋಡಿದ್ದೆ. ಆದರೆ ಯಾವತ್ತೂ ನಾನು ಅವಳನ್ನ ಮಾತಾಡಿಸ್ಲೇ ಇಲ್ಲ, ಬರೀ ನೋಡ್ತಾ ಇದ್ದೆ ಅಷ್ಟೇ. ಆದರೆ ಅವಳು ಮಾತ್ರ ನನ್ನ ತಿನ್ನೋ ಹಾಗೆ ನೋಡ್ತಾ ಇದ್ಲು. ಹೀಗೆ 8 ವರ್ಷಗಳು ಕಳೆದು ಹೋಯಿತು. ಆ 8 ವರ್ಷಗಳಲ್ಲಿ ಒಂದು ಸಲ ನಾವಿಬ್ಬರು ಒಬ್ರಿಗೊಬ್ರು ಮಾತಾಡಲೇ ಇಲ್ಲ. ಆವತ್ತೊಂದಿನ ಪಾಕಿಸ್ತಾನ ಮೇಲೆ ವಾರ್ ಡಿಕ್ಲೇರ್ ಆಗಿದೆ ಅನ್ನೋ ಸುದ್ದಿ ಬಂತು. ನಮ್ಮೂರಿನಲ್ಲಿದ್ದ 100 ಜನ ಸೈನಿಕರ ಜೊತೆಗೆ ನಾನು ಹೊರಟು ನಿಂತಿದ್ದೆ. ಆದರೆ ಅವ್ರನ್ನೆಲ್ಲ ಯುದ್ಧಕ್ಕೆ ಕಳಿಸ್ಕೊಡೋದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಅವರವರ ಕುಟುಂಬಗಳು ಬಂದಿತ್ತು. ಅದೇ ಮೊದಲನೇ ಸಲ ನನಗೂ ಅನಿಸಿತ್ತು, ನನ್ನ ಕಳಿಸ್ಕೊಡೋದಕ್ಕೆ ಯಾರಾದರೂ ಬರಬೇಕಿತ್ತು ಅಂತ. ಮನಸ್ಸಿಗೆ ತುಂಬ ನೋವಾಗಿತ್ತು. ಬೋಗಿ ಒಳಗಡೆ ಕೂತು ಅಳ್ತಾ ಇದ್ದೆ. ಆಗ ಅಲ್ಲಿಗೆ ಬಂದವಳೆ ಮಾರ್ಗ್ರೆಟ್. ಆ 8 ವರ್ಷಗಳಲ್ಲಿ ಅವಳು ನನ್ನ ಹತ್ರ ಮಾತಾಡಿದ ಮೊದಲನೇ ಮಾತು ಯಾವುದು ಗೊತ್ತಾ? ನೀವು ಯುದ್ಧದಿಂದ ಬಂದ ತಕ್ಷಣ ನಾವು ಮದುವೆ ಆಗೋಣ ಅಂತ. ಆವತ್ತಿನ ದಿನಾನೇ ನಾನು ಅವಳಿಗೆ ಈ ಲಾಕೆಟ್ನ ಕೊಟ್ಟಿದ್ದು. ಅದಾದ ಮೇಲೆ ಯುದ್ಧದಲ್ಲಿ ನಾನು ಸತ್ತೋದೆ ಅನ್ನೋ ಸುಳ್ಳು ಸುದ್ದಿ ಅವಳಿಗೆ ತಿಳಿತು. ತುಂಬ ದಿನಗಳು ಒಂಟಿಯಾಗಿದ್ಲು. ಅದಾದ ಮೇಲೆ ಬೇರೆ ಒಬ್ಬನ ಜೊತೆ ಮದುವೆ ಆಗಿ ಹೋಯ್ತು. ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿ ನಾನು ಊರಿಗೆ ಬರೋಷ್ಟು ಕಾಲ ಮೀರೋಗಿತ್ತು. ನಾನು ಅದೇ ಬೇಜಾರಲ್ಲಿ ಆ ಊರು, ಮನೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. Sorry. ಕ್ಯಾಪ್ಟನ್, ಅದ್ಯಾಕಂತ ಸುತ್ತಾ ಇದ್ದೀರಾ? ಸುಮ್ಮನೆ ಹಂಗೆ ಒತ್ಸಿ. ಎಲ್ಲರೂ ನಮ್ಮೇ ನೋಡ್ತಿದ್ದಾರೆ. ನೀವೊಂದು ಸುತ್ತಿಲ್ಲ ಅಂದ್ರೆ
ಅವ್ರನ್ನ ಬೇಜಾರು ಮಾಡ್ಕೊಂತಾರ? ಸಾಕು ಬಿಡಿ ಕ್ಯಾಪ್ಟನ್. ಕ್ಯಾಪ್ಟನ್, ನಾನು ಅವಳನ್ನ ಪ್ರೀತಿಸಿದ ಅಷ್ಟು ವರ್ಷ ಅವಳಿಗೆ ಒಂದು ಇಂಚು ಬಟ್ಟೆನ ಕೊಡಿಸ್ಲಿಲ್ಲ. ಈ ರೀತಿ ಆದರೂ ನನ್ನ ಆಸೆ ಪೂರೈಸ್ಕೊತೀನಿ. ಹೋಗ್ಲಿ ಬಿಡಿ ಕ್ಯಾಪ್ಟನ್. ಸತ್ತವರು ಕೂಡ ಮೋಸ ಆಗಬಾರ್ದು, ಅದೇ ನ್ಯಾಯ. ಕ್ಯಾಪ್ಟನ್, ಆ ಕೈ ಬೆಳ್ಳು ಅಲ್ಲಾಡ್ತದೆ ಕ್ಯಾಪ್ಟನ್. ಕ್ಯಾಪ್ಟನ್, ನಮ್ಮ ತಾಯಣ್ಣಗಳು ನಿಜವಾಗ್ಲೂ ಆ ಕೈ ಬೆಳ್ಳು ಅಲ್ಲಾಡ್ತದೆ ಕ್ಯಾಪ್ಟನ್. ಕ್ಯಾಪ್ಟನ್, ಅದೆಂಥ ಪ್ರೀತಿನಪ್ಪ ಇವರಿಬ್ಬರದು. ಹಬ್ಬ ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ಮನತ್ತೆ. ರೋಮಿಯೋ ಜೂಲಿಯೆಟ್ಟು, ಲೈಲಾ ಮಜ್ನುನೇ ಈ ಪ್ರಪಂಚದಲ್ಲಿ ಗ್ರೇಟ್ ಪ್ರೇಮಿಗಳು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಕಣ್ಣಾರ ನೋಡ್ಬಿಟ್ಟೆ. ನಾವು ಯಾರನ್ನಾದರೂ ಮರೆತರೆ ತಿರ್ಗಾ ಅವ್ರನ್ನ ನೆನ್ಸ್ಕೊತೀವಿ ಅನ್ನೋ ನಂಬಿಕೆನೇ ಇಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷಗಳಾದರೂ ತಾನು ಪ್ರೀತಿಸಿದವನು ಬಂದೇ ಬರ್ತಾನೆ ಅಂತ ಅದ್ಯಾವ ನಂಬಿಕೆ ಮೇಲೆ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ರು. ಮನು, ಏನಪ್ಪ ಹೆಂಗಿದೆ ನೋವು? ಮನು, ಏ ಮನು, ಏನಾಯ್ತು ಇವನಿಗೆ? ಯಾಕೇನು ಮಾತಾಡದೆ ಹೋಗ್ತಾ ಇದ್ದಾನೆ? ಏನಾಯ್ತು ಇವನಿಗೆ? ಬಂದ್ಯಾ? ಬೆಳಗಿಂದ ಎಲ್ಲೋಗಿದ್ಯೋ? ಏಪಿ, ನಿನ್ನೆ ಕೇಳ್ತಿರೋದು ಇದಕ್ಕೆ ಹಿಂಗೋಗ್ತಿದ್ಯಾ? ಏನಾಯ್ತು ಇವನಿಗೆ? ಇದ್ಯಾಕಕ್ಕ ನಿನ್ ಮಗ ಸಪ್ಕವನೆ. ನಮ್ಮ ಮನೆಯವ್ರು ಮಾತಾಡ್ಸಿದ್ರು ಮಾತೇ ಆಡ್ನಿಲ್ಲ, ಹಂಗೆ ಹೊಂಟೋಗ್ಬಿಟ್ಟ. ನನ್ಗೆ ಗೊತ್ತಿಲ್ಲ, ನನ್ನ ತಾವನು ಹೆಂಗ ಆಡ್ದ ಅಂತ ನೋಡ್ದಲ್ಲ. ಒತ್ತಾರದಿಂದ ಏನೂ ಉಂಡೇ ಇಲ್ಲ. ಅವನು ಉಣ್ಣ ಕೊಟ್ಟು ಬರ್ತೀನಿ. ಸರಿ. ಮನು, ಕೈ ಕಾಲು ತೊಳ್ಕೊಂಡು ಬಾರೋ, ಉಣ್ಣಕ್ಕೆ ಇಕ್ತೀನಿ. ಮನು, ಕೇಳಿಸ್ತಾರ? ಏಯ್ ಮನು, ಬಾಗಿಲು ತೆಗಿಯೋ. ಮನು, ತೆಗಿಯೋ ಬಾಗ್ಲು ಅಂದ್ರೆ. ಏನಾಯ್ತು? ಯಾಕೆ ಹಿಂಗ್ ಕಿರ್ಸ್ತಾ ಇದ್ಯಾ? ನೋಡವ, ಬಾಗ್ಲ ಹಾಕೊಂಬಿಟ್ಟವ್ನೆ, ತೆಗಿಯೋದೇ ಇಲ್ಲ ಅಂತವ್ನೆ. ಹೌದಾ? ಮನು ಹಿಂಗೆಲ್ಲ ಮಾಡ್ಬಾರ್ದು, ಬಾಗ್ಲ ತೆಗಿಯಪ್ಪ. ಅಯ್ಯಯ್ಯೋ, ನನ್ ಮಗ ಬಾಗ್ಲ ಹಾಕೊಂಬಿಟ್ಟವ್ನೆ ಕಣಪ್ಪ. ಯಾರಾದ್ರೂ ಬಂದ್ರೋಪ್ಪ, ನಮ್ಮ ಮಾತು ಅಂದಿಲ್ಲ ಆಡಿಲ್ಲ, ಬಾಗ್ಲ ಹಾಕೊಂಬಿಟ್ಟವ್ನೆ. ಅಯ್ಯಯ್ಯೋ, ಈ ಟೈಮಲ್ಲಿ ಬೇರೆ ಇವ್ರು ಊರ್ನಲ್ಲಿ ಇಲ್ವೇ, ಪ್ಯಾಟಾಗ ಹೋಗ್ಬಿಟ್ಟವ್ರೆ. ಯಾರಾದ್ರೂ ಬಂದ್ರಪ್ಪ. ಏ ಮನು, ಬಾಗ್ಲ ತೆಗಿಯೋ. ಯಾಕೆ ಹಿಂಗ್ ಕಿರ್ಸ್ತಾ ಇದ್ಯಾ? ಸುಮ್ಕಿರು. ಏನ್ ಮಾಡ್ಲಿ ನೋಡು. ಯಾಕೆ ಹಿಂಗ್ ಕಿರಿಸ್ತಿದ್ದೀರಾ? ಏನಾಯ್ತು? ಅಯ್ಯೋ, ನನ್ ಮಗ ಬಂದಾಗಿದ್ದ ಸಪ್ಗೆ ಇದ್ದ ಕಣವ. ಯಾರು ಏನಂದ್ರು ಏನ್ ಮಾಡಿದ್ರು ಹಿಂಗ್ ಬಾಗ್ಲ ಹಾಕೊಂಬಿಟ್ಟವ್ನು ನೋಡು. ಇದಾಗಿದ್ದು ತೆಗಿತಾನೆ ಇಲ್ಲ. ಮನು, ಮನು, ಯಾಕೆ ಹಿಂಗೆ ಬಡ್ಕೊಂತ ಇದ್ದೀರಾ? ನಾನೇನು ಸತ್ತೋಗಿದ್ದೀನ? ಅಯ್ಯೋ, ಯಾಕೆ ಲೈಟ್ ತನಕ ಬಾಗ್ಲೇ ತೆಗಿಲಿಲ್ಲ? ಯಾಕೆ ಹಿಂಗ ಆಡ್ತಿದ್ಯಾ? ಏನಾಯ್ತಾ ನಿಂಗೆ? ಏನಿಲ್ಲ ಕಣಮ್ಮ. ಸರಿ ಬಾ, ಉಣ್ಣಕ್ಕೆ ಇಕ್ತೀನಿ ಬಾ. ನಂಗೆ ಬೇಡ ಕಣಮ್ಮ. ಒತ್ತಾರೆಯಿಂದ ಏನು ತಿನ್ಲೇ ಇಲ್ಲ. ಬಾರ್ಲಾ ಬಾ. ಬೇಡ ಅಂತ ಹೇಳಿದ್ನಲ್ಲ. ಒತ್ತರೆಯಿಂದ ಏನು ತಿಂದಿಲ್ಲ ಅಂತ ಇದ್ಯಾ? ಸುಸ್ತಾಯ್ತದೆ ಕಣಪ್ಪ. ನಿಂಗೆ ಎಷ್ಟು ಸೇರುತ್ತೆ ಅಷ್ಟು ತಿನ್ನು ಬಾ. ಒಂದಿನ ತಿಂದಿಲ್ಲ ಅಂತಂದ್ರೆ ನಾನೇನು ಸತ್ತೋಗಲ್ಲ. ಯಾಕೆ ಹಿಂಗ್ ಆಡ್ತಿದ್ದಾನೆ? ಏಯ್ ಮನು, ಏನಾಗಿರ್ಬಹುದು ಇವನ್ಗೆ? ಯಾಕೆ ಈ ತರ ಆಡ್ತಿದ್ದಾನೆ? ನಿನ್ನೆ ನಾನು ಅಷ್ಟೆಲ್ಲ ಬೈದಿದ್ದಕ್ಕೆ ಏನಾದ್ರೂ ಬೇಜಾರು ಮಾಡ್ಕೊಂಡಿರ್ಬೋದಾ? ಇಲ್ವಲ್ಲ, ನಾನು ಇದಕ್ಕೂ ಮುಂಚೆ ಎಷ್ಟೊಂದ್ಸಲ ಅವನಿಗೆ ಬೈದಿದ್ದೀನಿ. ಹಾಗೆ ಬೇಜಾರು ಮಾಡ್ಕೊಳ್ಳೋ ಹಾಗಿದ್ರೆ ಅವತ್ತೇ ಮಾಡ್ಕೋಬೇಕಿತ್ತು. ಈಗ ಯಾಕೆ ಇವನು ಈ ತರ ಆಡ್ತಿದ್ದಾನೆ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಮನು, ಮನು, ಹೊರಗ್ ಬಾ. ಹೊರಗ್ ಬಾ. ಬರಲ್ಲ. ಮುಚ್ಕೊಂಡು ಹೊರಗ್ ಬಾ. ಬಾರಿಲಿ. ಬೇಗ ಕುತ್ಕೊಳ್ಳೋ.
ತಗೋ ತಿನ್ನು. ಓ ನಿನ್ ಕೈಲಿ ಆಗಲ್ಲ ಅಲ್ವಾ? ನಾನೇ ತಿನ್ನಿಸ್ತೀನಿ. ನಂಗೆ ಬೇಡ. ಯಾಕೆ? ಯಾಕೆ ಬೇಡ? ನಂಗೆ ಹಶ್ವಿಲ್ಲ. ಯಾರ್ಗೆ? ನಿನಗ? ಇಡೀ ದಿನ ಹಸ್ಕೊಂಡಿರೋ ಮಗ ಅಲ್ವಲ್ಲ ನೀನು. ಅದ್ಯಾಕೋ ಒಳ್ಳೆ ಹುಡುಗಿ ತರ ತಲೆ ತಗ್ಗಿಸ್ಕೊಂಡಿದ್ಯಾ? ಮಾತಾಡೋ. ಯಾಕ ಊಟ ತಿಂತ ಇಲ್ಲ? ಉಪವಾಸ ಮಾಡಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾತಾಡೋ. ಬಾಯಲ್ಲೇನ್ ಗೆಣ್ಸಿಟ್ಕೊಂಡಿದ್ಯಾ? ಬಿಡ ಬಾಯ್ನ. ಹೌದು ಕಣೆ, ನಾನು ಉಪವಾಸ ಮಾಡಿ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಸಾಕಾ? ಲೇ, ನಾನು ಬದುಕಿರೋವರೆಗೂ ನಿನಗೆ ನನ್ನ ಪ್ರೀತಿ ಅರ್ಥ ಆಗಲ್ಲ ಕಣೆ. ನಾನು ಸತ್ ಮೇಲೆ ಅನ್ನೋ ನಿಂಗೆ ಅರ್ಥ ಆಗುತ್ತಾ ನೋಡೋಣ. ಚಿಕ್ಕ ವಯಸ್ಸಿಂದನು ನೀನಂದ್ರೆ ನನ್ನ ಪ್ರಾಣ ಕಣೆ. ನಾನು ಯಾವಾಗ ನಿನ್ನ ಹತ್ರ ಪ್ರೀತಿಯಿಂದ ಬಂದ್ರು ಇವನು ಯಾವ ದಾಸಯ್ಯ ಅನ್ನೋ ಥರ ನೋಡ್ತೀಯ. ನಾನು ಚಂಗಳಾಗಿ ಆಡ್ತೀನಿ, ಹೌದು, ತಮಾಷೆ ಆಗಿರ್ತೀನಿ, ಅದು ನಿಜ. ಆದರೆ ಯಾವತ್ತು ನಿನ್ನ ಪ್ರೀತಿಲಿ ತಮಾಷೆ ಮಾಡಿಲ್ಲ ಕಣೆ, ತಮಾಷೆ ಮಾಡಿಲ್ಲ. ನಿನಗೆ ನಾನು ಇಷ್ಟ ಇಲ್ಲ ಅಂತಂದ್ಮೇಲೆ ಯಾಕೆ ಬದುಕಿರ್ಬೇಕು? ಸಾಯ್ತೀನಿ ಬಿಡು. ಸಾಯ್ತೀನಿ ಅಂತ್ಯ ಲೋಫರ್. ಇನ್ನೊಂದ್ಸಲ ಸಾಯ್ತೀನಿ ಅಂತ್ಯ. ಅಂತ್ಯನೋ? ಇನ್ನೊಂದ್ಸಲ ಸಾಯ್ತೀನಿ ಅಂದ್ರೆ ನಾನೇ ಕೊಲೆ ಮಾಡ್ತೀನಿ. ತಿನ್ನು. ಸರಿ ಸರಿ, ಹೊತ್ತಾಯ್ತು, ಹೊರಡು. ಬೆಳಗ್ಗೆ ಸಿಗ್ತೀನಿ. ಬರ್ಲೇನು ಸುಂದ್ರ?